ನಮ್ಮ ಶರೀರದಲ್ಲಿರುವ ಪಂಚಪ್ರಾಣಗಳಲ್ಲಿ ಉದಾನ ವಾಯು ಕೂಡ ಒಂದು. ಇದು ಮೆದುಳಿನಿಂದ ಕಂಠ ತನಕ ಕೆಲಸ ಮಾಡುತ್ತದೆ ಮತ್ತು ಕೈಕಾಲುಗಳ ಕೆಲಸ ಕೂಡ ನಿರ್ವಹಿಸುತ್ತದೆ. ಆಕಸ್ಮಿಕ ರೀತಿಯಿಂದ ನಮ್ಮ ಶರೀರದಲ್ಲಿ ತಯಾರಾಗುವ ವಿಜಾತಿಯ ದ್ರವ್ಯಗಳನ್ನು ತಕ್ಷಣವೇ ಸೀನು, ಕೆಮ್ಮು, ಕಣ್ಣೀರು ರೂಪದಲ್ಲಿ ಶರೀರದಿಂದ ಹೊರಗೆ ಹಾಕುವ ಕೆಲಸ ಈ ಉದಾನ ವಾಯು ಮಾಡುತ್ತದೆ. ವಿಚಾರ ಮತ್ತು ಕೈಕಾಲುಗಳ ಚಲನೆಗೆ ಈ ಉದಾನ ವಾಯು ಕಾರಣ. ಉದಾನ ವಾಯುವಿನ ಸ್ಥಾನ ಕಂಠದಲ್ಲಿರುವುದರಿಂದ ಇದು ವಿಶುದ್ಧಿ ಚಕ್ರವನ್ನು ಪ್ರಚೋದಿಸುತ್ತದೆ. ಈ ವಾಯುವನ್ನು ಸರಿದೂಗಿಸುವ ಕೆಲಸ ಉದಾನ ಮುದ್ರೆ ಮಾಡುತ್ತದೆ. ಉದಾನ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳು, ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳು, ಈ 3 ಬೆರಳುಗಳ ತುದಿಗಳನ್ನು ಜೋಡಿಸಬೇಕು. ಇದು ಉದಾನ ಮುದ್ರೆಯಾಗುತ್ತದೆ. ಈ ಮುದ್ರೆಯ ಲಾಭ ಪಡೆದುಕೊಳ್ಬೇಕಾದ್ರೆ ದಿನಕ್ಕೆ 45 ನಿಮಿಷ ಆದ್ರೂ ಕನಿಷ್ಠ ಈ ಮುದ್ರೆ ಮಾಡಲೇಬೇಕು. ಇಲ್ಲ ದಿನಕ್ಕೆ 3 ಸಲ ಡಿವೈಡ್ ಆಗಿ 15-15-15 ನಿಮಿಷದಂತೆ ಕೂಡ ನಾವಿದನ್ನ ಮಾಡಬಹುದು. ಈ ಮುದ್ರೆ ಮಾಡೋದ್ರಿಂದ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಕಾರ್ಯ ಸರಿಯಾಗಿ ನಡೆಯುತ್ತದೆ. ಪ್ಯಾರಾಥೈರಾಯ್ಡ್ ಗ್ರಂಥಿಯು ಹೆಚ್ಚು ಪ್ರಮಾಣದ ಹಾರ್ಮೋನ್ ಸ್ರವಿಸಿದ್ರೆ, PTH ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸ್ರವಿಸಿದ್ರೆ ರಕ್ತದಲ್ಲಿನ ಕ್ಯಾಲ್ಸಿಯಂ ಪ್ರಮಾಣ ಬ್ಯಾಲೆನ್ಸ್ ಆಗಿರಲ್ಲ. ಇದು ಕಿಡ್ನಿ ಫೇಲ್ಯೂರ್ಗೆ ದಾರಿ ಮಾಡಿಕೊಡುತ್ತದೆ. ಹೀಗಾಗಿ ಮೂತ್ರಕೋಶದ ತೊಂದರೆಗಳನ್ನು ಕೂಡ ಈ ಮುದ್ರೆ ನಿವಾರಿಸುತ್ತದೆ. ಮಿದುಳಿಗೆ ರಕ್ತ ಚಲನೆಯನ್ನು ಹೆಚ್ಚಿಸಿ ಯೋಚನಾ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಜ್ಞಾಪಕ ಶಕ್ತಿ, ಬುದ್ಧಿವಂತಿಕೆ, ಏಕಾಗ್ರತೆ ಹೆಚ್ಚುತ್ತದೆ. ಉದಾನ ಮುದ್ರೆಯು ಗಂಟಲಿನ ತೊಂದರೆ, ಮಾತಿನ ತೊದಲುವಿಕೆ ನಿವಾರಿಸುವಲ್ಲಿ ಸಹಕಾರಿಯಾಗಿದೆ. ಈ ಮುದ್ರೆ ಮಾಡೋದ್ರಿಂದ ಕೈಕಾಲುಗಳು ಸಮರ್ಥವಾಗಿ ಕೆಲಸ ಮಾಡುತ್ತವೆ. ಕುತ್ತಿಗೆಯ ಮೇಲ್ಭಾಗದಲ್ಲಿರುವ 5 ಇಂದ್ರಿಯಗಳ ಕಾರ್ಯಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಚೇತನ ನೀಡುತ್ತದೆ. ಹೀಗೆ ಉದಾನ ಮುದ್ರೆಯು ಅದ್ಭುತವಾದ ಲಾಭಗಳನ್ನು ಹೊಂದಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.